ಎಲೆ ಮರುಳೆ ಭೂಪಾಲ ನೊರಜಿನ ಕಳಕಳಕೆ ಕರಿಬೆಚ್ಚುವುದೇ ಮಂಡಳಿಯ ಮರಿಮಿಡುಕಿದರೆ ಕಳವಳಿಸುವುದೇ ಕಲಿಸಿಂಹ ಗಿಳಿಯ ಮುರಕಕ್ಕೆ ಗಿಡಗನಗಿದವು ಅಳಿಸುವುದೇ ಹರಿಗಿವನು ಗಣ್ಯನೇ ಗಳಹನಿವನೊಡನಾವುದ ಅನುನಯವೆಂದನ ಭೀಷ್ಮ ಗರುವವನನ ಖಿಳ ವಿದ್ಯಾ ಪರಿಣತನು ವೀರನು ಧುರದ ವೀರನ ನರಿವನಂತಿದು ಲೋಕವಿಖ್ಯಾತ ಗರುವನಲ್ಲ ಸುನೀತ ವಿದ್ಯಾ ಪರಿಣತನು ತಾನಲ್ಲ ಘನ ಸಂಗರದೊಳಿವನಾಳಲ್ಲ ಕೃಷ್ಣನ ನರಿವನೆಂತೆಂದ ಅರಸನರಸನು ಕಾದಿ ಹಿಡಿದಾದರಿಸಿ ಬಿಟ್ಟು ತದೀಯ ರಾಜ್ಯದೊಳಿರಿಸಿದರೆ ಗುರುವಾತನ ತಂಗಿದುವೆ ಶ್ರುತಿ ಸಿದ್ಧ ಅರಸುಗಳ ನನಿಬರನು ಸೋಲಿಸಿ ಮರಳಿ ರಾಜ್ಯದೊಳಿರಿಸನೆ ಮುರಹರನು ಗುರುವಲ್ಲ ಮಹಿಷರಿಗೆಂದನ ಭೀಷ್ಮ ಮಗಧ ಸುತನಿ ಸಾಲ್ವ ಹಂಸನ ಮಗನಿ ಶುಂಭನ ಸೂನು ನರಕನ ಮಗನು ಪೌಂಡ್ರಕ ದಂತವಕ್ತ್ರನ ತನುಜರಿವರೆಲ್ಲ ಹಗೆಯ ಮಾಡಿ ಮುರಾಂತಕನ ಕಾಳಗದೊಳೆಲ್ಲರ ನಿಕ್ಕಿ ಪಟ್ಟವ ಬಿಗಿಸಿಕೊಂಡವರಲ್ಲವೇ ಹೇಳೆಂದನ ಭೀಷ್ಮ ಜ್ಞಾನವೃದ್ಧರು ವಿಪ್ರರಲಿ ಸನ್ಮಾನನೀಯರು ಶೌರ್ಯವೃದ್ಧರು ಮಾನವೇಂದ್ರರೊಳಧಿಕವಿದು ಪೌರಾಣ ಸಿದ್ಧವಲೇ ಜ್ಞಾನವೃದ್ಧನು ಕೃಷ್ಣನಾಹವದೀನನೇ ಘನ ಶೌರ್ಯನೆಂಬುದ ತಾನರಿಯನೇ ಚೈದ್ಯ ಭೂಪತಿ ಎಂದನ ಭೀಷ್ಮ ಭೀಷ್ಮನು ಧರ್ಮರಾಯನಿಗೆ ರಾಜ ನಿನಗೆಲ್ಲೋ ಹುಚ್ಚು ನೊರಜಿನ ಸದ್ದಿಗೆ ಆನೆಯು ಹೆದರುವುದೇ ಬೆಕ್ಕಿನ ಮರಿಯು ಹಾರಾಡಿದರೆ ಸಿಂಹಕ್ಕೆ ಕಳವಳವಾಗುತ್ತದೆಯೇ ಗಿಳಿಯು ಜೋರು ಮಾಡಿದರೆ ಗಿಡುಗವು ಬೆದರುತ್ತದೆಯೇ ಶ್ರೀಕೃಷ್ಣನಿಗೆ ಇವನೊಂದು ಲೆಕ್ಕವೇ ಬಾಯಿ ಬಡುಕನಾದ ಇವನೊಡನೆ ಅನುನಯದ ಮಾತೇಕೆ ಎಂದನು ಸ್ವಾಭಿಮಾನಿಯು ಸ್ವಾಭಿಮಾನಿಯನ್ನು ವಿದ್ಯಾವಂತನು ವಿದ್ಯಾವಂತನನ್ನು ವೀರನು ಯುದ್ಧದಲ್ಲಿ ವೀರನನ್ನು ತಿಳಿದುಕೊಳ್ಳಬಲ್ಲ ಎನ್ನುವುದು ಲೋಕಪ್ರಸಿದ್ಧಿಯಾದ ಮಾತು ಶಿಶುಪಾಲನು ಅಭಿಮಾನಿಯೂ ಅಲ್ಲ ವಿದ್ಯಾವಂತನೂ ಅಲ್ಲ ಯುದ್ಧದಲ್ಲಿ ಮಹಾವೀರನೂ ಅಲ್ಲ ಅಂದ ಮೇಲೆ ಇವನು ಕೃಷ್ಣನನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬ ರಾಜನನ್ನು ಯುದ್ಧದಲ್ಲಿ ಗೆದ್ದು ಅವನನ್ನು ಮನ್ನಿಸಿ ಅವನ ರಾಜ್ಯದಲ್ಲೇ ಇಟ್ಟವನು ಸೋತು ಮತ್ತೆ ರಾಜನಾದವನ ಗುರು ಎನಿಸಿಕೊಳ್ಳುತ್ತಾನೆ ಇದು ವೇದ ಸಿದ್ಧ ಶ್ರೀಕೃಷ್ಣನು ಎಷ್ಟು ಜನ ರಾಜರನ್ನು ಸೋಲಿಸಿ ಮತ್ತೆ ರಾಜ್ಯದಲ್ಲಿ ಇಟ್ಟಿಲ್ಲ ಶ್ರೀಕೃಷ್ಣನು ರಾಜರಿಗೇ ಗುರುವಲ್ಲವೇ ಎಂದು ಭೀಷ್ಮನು ಕೇಳಿದನು ಜರಾಸಂಧನ ಮಗ ಸಾಲ್ವ ಹಂಸ ನಿಕುಂಭ ನರಕ ಪೌಂಡ್ರಕ ದಂತವಕ್ತ್ರ ಇವರ ಮಕ್ಕಳು ಯುದ್ಧದಲ್ಲಿ ಕೃಷ್ಣನಿಂದ ತಮ್ಮ ತಂದೆಗಳನ್ನು ಕಳೆದುಕೊಂಡು ಅವನಿಂದಲೇ ಪಟ್ಟಕ್ಕೆ ಬಂದವರಲ್ಲವೇ ಬ್ರಾಹ್ಮಣರಲ್ಲಿ ಜ್ಞಾನ ಇರುವವರು ವೃದ್ಧರು ಕ್ಷತ್ರಿಯರು ಶೌರ್ಯದಿಂದ ವೃದ್ಧರಾಗುತ್ತಾರೆ ಕೃಷ್ಣನು ಜ್ಞಾನವೃದ್ಧ ಅವನು ಮಹಾಶೂರನೆಂಬುದು ಶಿಶುಪಾಲನಿಗೆ ಗೊತ್ತಿಲ್ಲವೇ ರುಕ್ಮಿಣೀ ಪರಿಣಯದ ಸಮಯದಲ್ಲಿ ಶಿಶುಪಾಲನಿಗೆ ಇದು ತಿಳಿದದ್ದಾಗಿತ್ತು.